ಸಿಎಂ ಸಿದ್ದರಾಮಯ್ಯಗೆ ಶುರುವಾಯಿತು ಡಬಲ್ ಟೆನ್ಷನ್. ಈಗ ಸಿದ್ದರಾಮಯ್ಯಗೆ ಮೂಡ ಮಧ್ಯೆ ಸಂಪುಟ ಪುನರ್ರಚನೆಯ ಚಿಂತೆ ಶುರುವಾಗಿದೆ. ಹೈಕಮಾಂಡ್ ನಿರ್ಧಾರದಿಂದ ಸಿದ್ದರಾಮಯ್ಯ ಈಗ ಕಂಗೆಟ್ಟು ಹೋಗಿದ್ದಾರೆ. ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯನವರಿಗೆ ಈಗ ಮನಸ್ಸೇ ಇಲ್ಲ. ಸಂಪುಟಕ್ಕೆ ಸರ್ಜರಿ ಮಾಡಿದ್ರೆ ಬೆಂಬಲಿಗರಿಗೆ ಕುತ್ತಾಗು ಬಿಡುತ್ತೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿತ ಮಂತ್ರಿಗಳಿಗೆ ಕೋಕನ್ನ ನೀಡುತ್ತಿದ್ದಾರೆ. ತಮ್ಮ ಆಪ್ತರನ್ನ ಕೈಬಿಡುವ ಸ್ಥಿತಿ ನಿರ್ಮಾಣ ಆಗುತ್ತೆ ಎನ್ನುವಂತ ಭೀತಿ ಎದುರಾಗಿಬಿಟ್ಟಿದೆ. ಹೈಕಮಾಂಡ್ ಹಿಟ್ ಲಿಸ್ಟ್ ನಲ್ಲಿರೋ ಹೆಸರು ನೋಡಿ ಸಿಎಂ ಸಿದ್ದರಾಮಯ್ಯನವರು ಶಾಕ್ ಆಗಿದ್ದಾರೆ. ತಮ್ಮ ಬೆಂಬಲಿಗರ ಹೆಸರು ನೋಡಿದ ಸಿದ್ದುಗೆ ಬೇಸರವಾಗಿದೆ. ಹೀಗಾಗಿ ಮೇಜರ್ ಸಂಪುಟ ಸರ್ಜರಿ ಬೇಡ ಅಂತ ವಾದ ಮಾಡ್ತಿದ್ದಾರೆ. ಅಲ್ಲದೆ ಪುನರ್ರಚನೆಯಿಂದ ಬೇಡದ ಗೊಂದಲಗಳು ಸೃಷ್ಟಿಯಾಗುತ್ತೆ, ಅಸಮಾಧಾನಗಳು ಏಳುತ್ತವೆ ಎಂಬ ಸಮಜಾಯಿಷಿಯನ್ನ ಕೊಡ್ತಿದ್ದಾರೆ. ಆದ್ರೆ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್. ರಾಜ್ಯ ರಾಜಕಾರಣದಲ್ಲಿ ಈಗ ಕಾಂಗ್ರೆಸ್ಗೆ ಅನೇಕ ಸವಾಲುಗಳು ಎದುರಾಗ್ತಾನೆ ಇದೆ. ಒಂದು ಕಡೆಯಲ್ಲಿ ಸಾಲು ಸಾಲು ಹಗರಣಗಳ ಆರೋಪ ಇದ್ರೆ, ಇವೆಲ್ಲದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರಿಗಂತೂ ಡಬಲ್ ಟೆನ್ಷನ್ ಎದುರಾಗಿಬಿಟ್ಟಿದೆ. ಸಿಎಂಗೆ ಮೂಡಾ ಪ್ರಕರಣಗಳ ಮಧ್ಯೆ ಈಗ ಸಂಪುಟ ಪುನರ್ರಚನೆಯ ಚಿಂತೆ ಶುರುವಾಗುಬಿಟ್ಟಿದೆ. ಹೈಕಮಾಂಡ್ ನಿರ್ಧಾರದಿಂದ ಸಿಎಂ ಸಿದ್ದರಾಮಯ್ಯನವರೀಗ ಕಂಗಾಲಾಗಿದ್ದಾರೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಬಿಲ್ಕುಲ್ ಮನಸ್ಸಿಲ್ಲ ಇದನ್ನ ಮಾಡ್ಲಿಕ್ಕೆ. ಆದ್ರೆ ಎಲ್ಲಾದ್ರೂ ಸಂಪುಟಕ್ಕೆ ಸರ್ಜರಿಯನ್ನ ಮಾಡಿದ್ರೆ ತಮ್ಮ ಬೆಂಬಲಿಗರಿಗೆ ಸಮಸ್ಯೆ ಆಗುತ್ತೆ, ಕುತ್ತಾಗತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿತ ಮಂತ್ರಿಗಳಿಗೆ ಕೋಕ್ ಆಗುತ್ತೆ ಎನ್ನುವಂತ ಚಿಂತೆಯಲ್ಲಿದ್ದಾರೆ. ಏನೋ ತಮ್ಮ ಆಪ್ತರನ್ನ ಕೈ ಬಿಡುವಂತ ಸ್ಥಿತಿಯಲ್ಲಾದ್ರೂ ನಿರ್ಮಾಣ ಆಗುತ್ತೆ ಎನ್ನುವಂತ ಭೀತಿ ಎದುರಾಗಿದೆ. ಏನೋ ಹೈಕಮಾಂಡ್ ಹಿಟ್ ಲಿಸ್ಟ್ ಅಲ್ಲಿರುವಂತ ಹೆಸರನ್ನ ನೋಡಿ ಅಕ್ಷರಶಃ ಶಾಕ್ ಆಗಬಿಟ್ಟಿದ್ದಾರೆ. ತಮ್ಮ ಬೆಂಬಲಿಗರ ಹೆಸರು ನೋಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೀಗಾಗಿ ಬೇಸರದಲ್ಲಿದ್ದಾರಂತೆ. ಇನ್ನು ಮೇಜರ್ ಸಂಪುಟ ಸರ್ಜರಿ ಬೇಡ ಅಂತ ವಾದ ಮಾಡ್ತಿದ್ದಾರೆ. ಬೇಡ, ಈ ಒಂದು ಹೊತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಮೇಜರ್ ಸಂಪುಟ ಸರ್ಜರಿ ಆಗೋದು ಬೇಡ. ಪುನರ್ರಚನೆ ಆದ್ರೆ ಅನಗತ್ಯವಾಗಿ ಬೇಡದ ಗೊಂದಲಗಳು ಶುರುವಾಗಬಿಡುತ್ತೆ. ಹೀಗಾಗಿ ಅಸಮಾಧಾನಗಳು ಏಳುತ್ತೆ ಎನ್ನುವಂತ ಸಮಜಾಯಿಷಿಯನ್ನ ಕೊಡ್ತಿದ್ದಾರೆ. ಆದ್ರೆ ಯಾವುದಕ್ಕೂ ಕೂಡ ಹೈಕಮಾಂಡ್ ಅದನ್ನ ಒಪ್ಕೊಳ್ತಾ ಇಲ್ಲ. ಪುನರ್ರಚನೆಗೆ ಪಟ್ಟು ಹಿಡಿದು ನಿಂತಿದ್ದಾರೆ ಹೈಕಮಾಂಡ್.